ನಮಸ್ತೆ ಆದ್ಮೇಲೆ ನಾನು ಮಣಿಕಂಠ ಜಿ ಯೋಗೋಪಾಧ್ಯಾಯ ಬಾಬಾಜಿ ಅಷ್ಟಾಂಗ ಯೋಗ ಮತ್ತು ನ್ಯಾಚುರಲ್ ಹೀಲಿಂಗ್ ಸೆಂಟರ್ ಕೆಂಪೇಗೌಡ ನಗರ ಮಂಗಳೂರು ಬೆಂಗಳೂರು. ಹೈಪರ್ ಟೆನ್ಷನ್, ಅಧಿಕ ರಕ್ತದ ಒತ್ತಡ ಅಥವಾ ಲೋ ಬ್ಲಡ್ ಪ್ರೆಷರ್, ಕಡಿಮೆ ರಕ್ತದ ಒತ್ತಡ, ಈ ರೀತಿ ಸಮಸ್ಯೆಯಿಂದ ಬಳಲ್ತಾ ಇರ್ತಕ್ಕಂಥವರಿಗೆ ಯೋಗದ ಹಾದಿಯಲ್ಲಿ ಒಂದು ಪ್ರಾಣಾಯಾಮ ಚಿಕಿತ್ಸೆ. ಈ ಪ್ರಾಣಾಯಾಮ ಅಂದಾಗ ಉಸಿರಾಟದ ತಂತ್ರ ಅಂತಲೇ ಹೇಳೋದು. ಈ ಉಸಿರಾಟದ ತಂತ್ರವನ್ನು ಪ್ರಾಣಾಯಾಮವನ್ನು ನೀವು ಪ್ರತಿದಿನ 5-10 ನಿಮಿಷ ಸಮಯ ಕೊಟ್ಕೊಂಡು ನಿಮಗಾಗಿ ನೀವು ಈ ಉಸಿರಾಟದ ತಂತ್ರವನ್ನು ಪ್ರಾಣಾಯಾಮವನ್ನು ಕರೆಕ್ಟ್ ಸೀಕ್ವೆನ್ಸಲ್ಲಿ ನೀವು ಪ್ರಾಕ್ಟೀಸ್ ಮಾಡಿದ್ರೆ ನಿಮಗೆ ಅಧಿಕ ರಕ್ತದ ಒತ್ತಡ ಇರ್ಬೋದು ಅಥವಾ ಕಡಿಮೆ ರಕ್ತದ ಒತ್ತಡದ ಸಮಸ್ಯೆ ಇರ್ಬೋದು, ಅದೆಲ್ಲರೂ ಕೂಡ ನೀವು ಬ್ಯಾಲೆನ್ಸ್ ಮಾಡಿ ನಿಯಂತ್ರಣಕ್ಕೆ ತೆಗೆದುಕೊಬರ್ಬೋದು, ಹತೋಟಿಗೆ ತೆಗೆದುಕೊಬರ್ಬೋದು. ನೀವು ಪ್ರತಿದಿನ ಏನು ಮಾಡಬೇಕು, ಯಾರೆಲ್ಲ ಹೈಪರ್ ಟೆನ್ಷನ್, ಹೈ ಬ್ಲಡ್ ಪ್ರೆಷರ್ ಇರೋರು ಚಂದ್ರಭೇದನ ಪ್ರಾಣಾಯಾಮನ ಮಾಡೋದು. ಹಾಗೆ ಯಾರಿಗೆಲ್ಲ ಲೋ ಬ್ಲಡ್ ಪ್ರೆಷರ್ ಇದೆ, ಕಡಿಮೆ ರಕ್ತದ ಒತ್ತಡದ ಸಮಸ್ಯೆ ಇರುತ್ತೋ ಅಂಥವರೆಲ್ಲರೂ ಕೂಡ ಸೂರ್ಯಭೇದನ ಪ್ರಾಣಾಯಾಮನ ಮಾಡೋದು. ಹೇಗೆ ಪ್ರಾಣಾಯಾಮ ಮಾಡೋದನ್ನು ತಿಳ್ಕೊಂಡು ಪ್ರತಿದಿನ ಒಂದೊಳ್ಳೆ ಸೂಕ್ತವಾದ ಸಮಯನ ಆರಿಸ್ಕೊಳ್ಳಿ. ಅದು ಬೆಳಗಿನ ಜಾವ ಇದ್ದರೆ ತುಂಬ ಸೂಕ್ತ. ಹಾಗೆ ಒಳ್ಳೆ ಗಾಳಿ ವಾತಾವರಣ, ಬೆಳಕು ಇರೋ ಜಾಗದಲ್ಲಿ ಕುಳಿತುಕೊಂಡು ಆ ಜಾಗದಲ್ಲಿ ಪ್ರಾಣಾಯಾಮನ ಮಾಡ್ಬೋದು. ನೀವು ಪಾರ್ಕಲ್ಲಿ ಮಾಡ್ಬೋದು ಅಥವಾ ಪ್ರಶಾಂತವಾದ ಕೊಠಡಿ ಇದೆ ಆ ಜಾಗದಲ್ಲಿ ಗಾಳಿ ಬೆಳಕಿದೆ ಅಂದರೆ ಅಲ್ಲಿ ಕೂಡ ಮಾಡ್ಬೋದು, ಅಥವಾ ಮಾಡಿ ಮೇಲೆ ಟೆರೆಸ್ಗೆ ಹೋಗಿ ಕೂಡ ಅಲ್ಲಿ ಕೂಡ ನೀವು ಪ್ರಾಕ್ಟೀಸನ್ನು ಮಾಡ್ಬೋದು. ಈ ಹಿಂದೆ ಹೈಪರ್ ಟೆನ್ಷನು, ಹೈ ಬ್ಲಡ್ ಪ್ರೆಷರು ಅಂದರೆ ಅಧಿಕ ರಕ್ತದ ಒತ್ತಡದ ಸಮಸ್ಯೆ ಯಾರಿಗೆಲ್ಲ ಇರುತ್ತೋ ಅವರು ಪ್ರಾಣಾಯಾಮನ ಬಹಳ ಮುಖ್ಯವಾಗಿ ನೇರ ಕುತ್ಕೊಂಡು ಮಾಡೋದು ಸೂಕ್ತ. ನಿಮಗೆ ನೇರ ಕುತ್ಕೊಳ್ಳಿಕ್ಕೆ ಆಗ್ತಿಲ್ಲ ಅಂದರೆ ಗೋಡೆವರೆಗೆ ಕುತ್ಕೊಳ್ಳಿ, ತೊಂದರೆ ಇಲ್ಲ. ಅಥವಾ ಚೇರ್ ಮೇಲೆ ಹೊರಗೆ ಆರಾಮಾಗಿ ಕುತ್ಕೊಂಡು ನೀವು ಪ್ರಾಣಾಯಾಮನ ಮಾಡೋದು. ಅದರೊಂದಿಗೆ 2 ಮುದ್ರೆ ಕೂಡ ಮಾಡೋದು ಸೂಕ್ತ. ನಿಮಗೆ ಮುದ್ರೆ ಗೊಂದಲ ಅನಿಸಿದ್ರೆ ಹಾಗೆ ಮಾಡೋದು. ನೋಡಿ, ಎಡ ಹಸ್ತದಲ್ಲಿ ಚಿನ್ಮುದ್ರ, ತೋರು ಬೆರಳನ್ನು ಹೆಬ್ಬೆರಳನ ಉಗುರನ ಕೆಳಗಿರ್ತಕ್ಕಂಥ ಪಾಯಿಂಟ್ಗೆ ಟಚ್ ಮಾಡಿ. ಬಲ ಹಸ್ತದಲ್ಲಿ ನಾಸಿಕ ಮುದ್ರ, ನಿಮ್ಮ ಮಧ್ಯದ ಬೆರಳು ಮತ್ತೆ ಈ ತೋರು ಬೆರಳನ್ನು ಮಡಚೋದು. ಈ ರೀತಿ ಮಾಡ್ಕೊಳ್ಳೋದು ನಾಸಿಕ ಮುದ್ರ ಅಂತ. ಈ ರೀತಿ ಮಾಡ್ಕೊಂಡು ನೇರ ಕುತ್ಕೊಳ್ಳೋದು. ಫಸ್ಟು ಉಸಿರು ತೆಗೆದುಕೊಂಡು ಉಸಿರು ಹೊರ ಹಾಕ್ತೀವಿ. ಮೊದಲಿಗೆ ಯಾವುದೇ ಪ್ರಾಣಾಯಾಮ ಆರಂಭ ಮಾಡೋದಕ್ಕಿಂತ ಮುಂಚೆ ನೇರ ಕುತ್ಕೊಳ್ಳೋದು ಅಂತ ಹೇಳಿದೆ. ತದನಂತರ ಕಣ್ಣು ಮುಚ್ಚೋದು. 1-5-10 ಉಸಿರಾಟನ ಜಸ್ಟ್ ಗಮನಿಸಿ. ತದನಂತರ ಹಿಂದೆ ಎಡೆಗೆ ಮುದ್ರೆನ ಅಳವಡನೆ ಮಾಡೋದು. ಇಲ್ಲಿ ಚಂದ್ರಭೇದನ ಪ್ರಾಣಾಯಾಮ ಅಂತ ಹೇಳಿ, ಯಾರಿಗೆ ಅಧಿಕ ರಕ್ತದ ಒತ್ತಡದ ಸಮಸ್ಯೆ, ಹೈಪರ್ ಟೆನ್ಷನ್ ಇದ್ದವರಿಗೆ ರೈಟ್ ನಾಸನನ್ನು ಕ್ಲೋಸ್ ಮಾಡೋದು. ಲೆಫ್ಟಲ್ಲಿ ನಿಧಾನಕ್ಕೆ ಉಸಿರು ತೆಗೆದುಕೊಳ್ಳೋದು. ಲೆಫ್ಟ್ ಕ್ಲೋಸ್ ಮಾಡೋದು, ರೈಟಲ್ಲಿ ಉಸಿರು ಹೊರ ಹಾಕೋದು. ಹಿಂಗೆ ಲೆಫ್ಟಲ್ಲಿ ಉಸಿರು ತೆಗೆದುಕೊಳ್ಳೋದು, ರೈಟಲ್ಲಿ ಉಸಿರು ಹೊರಗೋದು. ಫಸ್ಟು ರೈಟನ್ನು ಕ್ಲೋಸ್ ಮಾಡಿ ಇಟ್ಕೊಳ್ಳೋದು, ಲೆಫ್ಟಲ್ಲಿ ಹಾಗೆ ಉಸಿರು ತೊಗೊಳ್ಳೋದು. ಲೆಫ್ಟನ್ನು ಕ್ಲೋಸ್ ಮಾಡಿ ರೈಟ್ ಓಪನ್ ಮಾಡಿ, ರೈಟ್ ನಾಸಲನ್ನು ಓಪನ್ ಮಾಡಿ ಉಸಿರನ್ನ ಹೊರಗೋದು. ಅಂದರೆ ಎಡ ಮೂಗಿನ ಹೊಳೆಯಲ್ಲಿ ಉಸಿರು ತೆಗೆದುಕೊಳ್ಳೋದು, ಬಲ ಮೂಗಿನ ಹೊಳೆಯಲ್ಲಿ ಉಸಿರು ಹೊರಗಡೆ. ಎಡ ಮೂಗಿನ ಹೊಳೆಯಲ್ಲಿ ಉಸಿರು ತೆಗೆದುಕೊಳ್ಳೋದು, ಬಲ ಮೂಗಿನ ಹೊಳೆಯಲ್ಲಿ ಉಸಿರು ಹೊರಗಡೆ. ಒಂದು 10 ಸುತ್ತು ಅಥವಾ 5 ನಿಮಿಷ 10 ನಿಮಿಷ ಬಿಡದಂಗೆ ಆರಂಭಿಕ ಹಂತದಲ್ಲಿ ರೂಢಿ ಮಾಡಿ. ಒಂದು 5 ನಿಮಿಷ ಮಾಡಿ, ಆಮೇಲೆ 10 ನಿಮಿಷದವರೆಗೂ ನೀವು ಈ ಪ್ರಾಣಾಯಾಮನ ಪ್ರತಿದಿನ ಒಂದೊಳ್ಳೆ ಸೂಕ್ತವಾದ ಸಮಯ, ಒಳ್ಳೆ ಗಾಳಿ ಬೆಳಕಿರೋ ಜಾಗದಲ್ಲಿ ಮಾಡ್ತಾ ಬಂದಂಗೆ ನಿಮ್ಮ ಹೈಪರ್ ಟೆನ್ಷನ್, ಅಧಿಕ ರಕ್ತದ ಒತ್ತಡ ಹಾಗೆ ಕಡಿಮೆ ಆಗೋದನ್ನು ನೀವು ಕಾಣಬಹುದು. ಹಾಗೆ ಲೋ ಬ್ಲಡ್ ಪ್ರೆಷರ್, ಕಡಿಮೆ ರಕ್ತದ ಒತ್ತಡದ ಸಮಸ್ಯೆ ಇದ್ದವರು ಸೇಮ್ ಇದೇ ರೀತಿ ಚಿನ್ಮುದ್ರ ಹಾಗೆ ಈ ನಾಸಿಕ ಮುದ್ರನ ಮಾಡ್ಕೊಳ್ಳೋದು. ತದನಂತರ ಏನು ಮಾಡಬೇಕು, ಆಪೋಸಿಟ್ ಆಗಿ ಲೆಫ್ಟ್ ನಾಸನ ಕ್ಲೋಸ್ ಮಾಡೋದು. ಈ ಪ್ರಾಣಾಯಾಮ ಮಾಡಬೇಕಾದ್ರೆ ಅಷ್ಟೇ ನೇರ ಕುತ್ಕೊಳ್ಳೋದು, ಕೆಲವು ಉಚ್ಛ್ವಾಸ ನಿಶ್ವಾಸ ಗಮನಿಸೋದು. ತದನಂತರ ಹಂತವಾಗಿ ಈ ಮುದ್ರೆಗಳೆಲ್ಲ ಗೊಂದಲ ಅನ್ಸರೆ ಜಸ್ಟ್ ಹಿಂಗೆ ಇಟ್ಕೊಳ್ಳಿ. ಹಿಂಗೆ ಉಸಿರು ತಗೊಳ್ಳಿ, ಕ್ಲೋಸ್ ಮಾಡಿ, ಹಿಂಗೆ ಉಸಿರು ಹೊರಗೆ, ಹಿಂಗೆ ಉಸಿರು ತಗೊಳ್ಳಿ, ಉಸಿರು ಹೊರಗೆ. ಇಷ್ಟೇ ಮಾಡಿ. ನಿಮಗೆ ಮುದ್ರೆ ಗೊಂದಲ ಆಗ್ತಿದೆ, ಮಾಡೋದು ಕಷ್ಟ ಅನಿಸ್ತಿದೆ, ಮುದ್ರೆ ಅಂತೆಯೇ ಮಾಡಿದ್ರೆ ತುಂಬ ಪ್ರಾಶಸ್ತ್ಯವಾಗಿರುತ್ತೆ, ಒಳ್ಳೆ ಲಾಭ ಪ್ರಯೋಜನ ಉಂಟಾಗುತ್ತೆ. ಈ ರೀತಿ ನಿಮ್ಮ ತೋರ್ಬೆರಳು ಮತ್ತು ಹೆಬ್ಬೆರಳು ಉಗುರು ಕೆಳಗಡೆ ಈ ರೀತಿ ತಾಗಿಸ್ದಂಗೆ ನಿಮ್ಮ ಬಾಡಿಲಿ ಆಕ್ಸಿಜನ್ ಲೆವೆಲ್ ಇನ್ಕ್ರೀಸ್ ಆಗೋದನ್ನು ನೀವು ಗಮನಿಸ್ಬೋದು. ಹಾಗಾಗಿ ಇದಕ್ಕೆ ಜ್ಞಾನ ಮುದ್ರ, ಚಿನ್ಮುದ್ರ ಅಂತ ಕರೀತಾರೆ. ಈ ರೀತಿ ಮುದ್ರೆ ಮಾಡ್ಕೊಳ್ಳೋದು. ತದನಂತರ ಇಲ್ಲಿ ನಾಸಿಕ ಮುದ್ರ ಮಾಡಿಕೊಂಡು ನೋಡಿ, ಯಾರಿಗೆಲ್ಲ ಕಡಿಮೆ ರಕ್ತದ ಒತ್ತಡದ ಸಮಸ್ಯೆ ಇರುತ್ತೋ ಅವರು ಫಸ್ಟ್ ಉಸಿರು ತಗೊಂಡು ಉಸಿರು ಹೊರ ಹಾಕ್ತಾರೆ. ಎಡ ಮೂಗಿನ ಹೊಳೆನ ಮುಚ್ಚಿ, ಬಲ ಮೂಗಿನ ಹೊಳೆಯಲ್ಲಿ ಉಸಿರು ತಗೊಳ್ಳೋದು. ಹೆಬ್ಬೆರಳ ಸಾಲಿನಿಂದ ಬಲ ಮೂಗಿನ ಹೊಳೆನ ಮುಚ್ಚಿ, ಎಡ ಮೂಗಿನ ಹೊಳೆಯಲ್ಲಿ ಉಸಿರು ಹೊರ.
ನಾನು ನಿಮಗೆ ಇಲ್ಲಿ ಮೂರು ಸುತ್ತು ಮಾಡಿ ತೋರಿಸಿದ್ದೀನಿ. ಹಿಂಗೆ ಲೆಫ್ಟಲ್ಲಿ, ಸೊ ರೈಟಲ್ಲಿ ಉಸಿರು ತಗೊಳ್ಳೋದು, ಲೆಫ್ಟಲ್ಲಿ ಬಿಡೋದು, ರೈಟಲ್ಲಿ ಉಸಿರು ತಗೊಂಡು ಲೆಫ್ಟಲ್ಲಿ ಬಿಡೋದು. ನಿರಂತರ ಆರಂಭಿಕ ಹಂತದಲ್ಲಿ ಒಂದು 10 ಸುತ್ತು ಪ್ರಾಕ್ಟೀಸ್ ಮಾಡಿ, ತದನಂತರ 5 ನಿಮಿಷ 10 ನಿಮಿಷದವರೆಗೂ ನೀವು ರೈಟ್ ನಾಸಲಲ್ಲಿ ಅಂದರೆ ಬಲಮುಗಿನ ಮೂಳೆಯಲ್ಲಿ ಉಸಿರು ತೆಗೆದುಕೊಳ್ಳೋದು, ಲೆಫ್ಟ್ ನಾಸಲಲ್ಲಿ ಉಸಿರು ಹೊರ ಹಾಕೋದು. ಹಿಂಗೆ ರೈಟಲ್ಲಿ ತೊಗೊಂಡು ಲೆಫ್ಟಲ್ಲಿ ಹೊರ ಹಾಕೋದು. ಈ ರೀತಿ ಮಾಡಿದಂಗೆಲ್ಲ ನಿಮಗೆ ಕಡಿಮೆ ರಕ್ತದ ಒತ್ತಡ, ಲೋ ಬ್ಲಡ್ ಪ್ರೆಷರ್ ಇದ್ದವರಿಗೆ ಇದು ದಿವ್ಯ ಔಷಧಿ ಥರ ವರ್ಕ್ ಮಾಡುತ್ತೆ. ಹಾಗೆ ನಿಮಗೆ ಆ ಬ್ಲಡ್ ಪ್ರೆಷರ್ ಬ್ಯಾಲೆನ್ಸ್ ಆಗೋದು, ಲೋ ಬ್ಲಡ್ ಪ್ರೆಷರ್ನ ಸಿಂಟಮ್ಸ್ ಎಲ್ಲವೂ ಕೂಡ ಬ್ಯಾಲೆನ್ಸ್ ಆಗೋದು, ಸಪ್ರೆಸ್ ಆಗೋದನ್ನು ನೀವು ಕಾಣ್ಬೋದು. ಇದಕ್ಕೂ ಕೂಡ ನೀವು ಸೂಕ್ತವಾದ ಸಮಯ ಮಾಡಿಕೊಂಡು ಪ್ರತಿದಿನ ಒಂದು 10 ನಿಮಿಷ ಪ್ರಾಣಾಯಾಮದ ಮುಖೇನ ನಿಮ್ಮ ಅಧಿಕ ರಕ್ತದ ಒತ್ತಡ ಇರೋದು ಅಥವಾ ಕಡಿಮೆ ರಕ್ತದ ಒತ್ತಡದ ಸಮಸ್ಯೆ ಇದೆ ಅದನ್ನು ಬ್ಯಾಲೆನ್ಸ್ಗೆ ತೆಗೆದುಕೊಬರೋದು, ನಿಯಂತ್ರಣದಲ್ಲಿ ಇಟ್ಕೊಳ್ಳೋದನ್ನು ನೀವು ಖಂಡಿತ ಮಾಡಿ. ಸೊ ಇದನ್ನು ಲಾಂಗ್ ಟರ್ಮಲ್ಲಿ ಮಾಡಿದಾಗ ಕೆಲವರಿಗೆ ಕಂಪ್ಲೀಟ್ ವಾಸಿ ಆಗೋದನ್ನು ಕಾಣ್ಬೋದು. ಅಂದರೆ ಆ ರಕ್ತದ ಒತ್ತಡದ ಸಮಸ್ಯೆಯಿಂದ ನೀವು ನ್ಯಾಚುರಲ್ ಆಗಿ ಹೊರ ಬರೋದಕ್ಕೂ ಕೂಡ ಇದು ಸಹಕಾರಿಯಾಗುತ್ತೆ. ಸೊ ನಿಮಗೆ ನಿಯರ್ ಬೈ ಎಲ್ಲರ ಹತ್ತಿರದಲ್ಲಿ ಯೋಗ ಕ್ಲಾಸ್ ಇದ್ದರೆ ಖಂಡಿತವಾಗೂ ಯೋಗಾಭ್ಯಾಸಕ್ಕೆ ಸೇರಿಕೊಳ್ಳಿ. ಹಲವು ಆಸನಗಳು, ಅಭ್ಯಾಸಗಳು ಈ ರಕ್ತದ ಒತ್ತಡದ ಸಮಸ್ಯೆಯಿಂದ ನೀವು ನ್ಯಾಚುರಲ್ ಆಗಿ ಹೊರ ಬರಲಿಕ್ಕೆ ಸಹಕಾರಿಯಾಗುತ್ತೆ. ಅಂತ ಅಭ್ಯಾಸಗಳೆಲ್ಲ ಮಾಡ್ತಾರೆ. ಹೆಚ್ಚೆಚ್ಚು ಧ್ಯಾನ ಮಾಡೋದು, ಹೀಗೆ ಹಿಂದೆ ಹೇಳಿದಂಥ ಸೂರ್ಯ ಭೇದನ ಮತ್ತು ಚಂದ್ರ ಭೇದನ ಪ್ರಾಣಾಯಾಮ ಮಾಡೋದು, ಈ ರೀತಿ ಪ್ರಾಣಾಯಾಮಗಳನ್ನು ಮಾಡ್ತಾ ಬಂದಂಗೆಲ್ಲ ನಿಮಗೆ ರಕ್ತದ ಒತ್ತಡದ ಸಮಸ್ಯೆ ಅಂದರೆ ಬ್ಲಡ್ ಪ್ರೆಷರ್ನ ಸಮಸ್ಯೆಯಿಂದ ನೀವು ನ್ಯಾಚುರಲ್ ಆಗಿ ಹೊರ ಬರಲಿಕ್ಕೆ ಇವೆಲ್ಲವೂ ಕೂಡ ಸಹಕಾರಿ. ಹಾಗಾಗಿ ನೀವು ಸಮಯನ ಅಳವಡನೆ ಮಾಡಿಕೊಂಡು, ನಿಮಗಾಗಿ ನೀವು ಸಮಯನ ಕೊಟ್ಕೊಂಡು ಪ್ರಾಣಾಯಾಮದ ಮುಖೇನ ಕೂಡ ನಿಮ್ಮ ರಕ್ತದೊತ್ತಡದ ಸಮಸ್ಯೆನ ಹತೋಟಿಗೆ ತರ್ಬೋದು, ನಿವಾರಣೆ ಕೂಡ ಮಾಡ್ಕೋಬೋದು. ಸೊ ಯಾರೆಲ್ಲ ರಕ್ತದೊತ್ತಡದ ಸಮಸ್ಯೆ, ಅದೇ ಹೈ ಬ್ಲಡ್ ಪ್ರೆಷರ್ ಇರ್ಬೋದು ಅಥವಾ ಲೋ ಬ್ಲಡ್ ಪ್ರೆಷರ್ ಇರ್ಬೋದು, ಈ ರೀತಿ ಸಮಸ್ಯೆಯಿಂದ ಬಳಲ್ತಾ ಇರತಕ್ಕಂಥವರಿಗೆ ಈ ವಿಡಿಯೋನ ಶೇರ್ ಮಾಡಿ, ಈ ವಿಡಿಯೋದಲ್ಲಿರ್ತಕ್ಕಂಥ ಮಾಹಿತಿಯನ್ನು ಸದುಪಯೋಗಪಡಿಸ್ಕೊಳ್ಳಿ. ತಮಗೆಲ್ಲರಿಗೂ ಒಳಿತಾಗಲಿ. ಶುಭ ದಿನ. ನಮಸ್ಕಾರ.